ಇವತ್ತಿನ ವಿಡಿಯೋ ಏನಂದ್ರೆ 4ನೇ ತರಗತಿ ಇಂಗ್ಲಿಷ್ ಪಾಠವಾದ ಹೆಲೆನ್ ಕೆಲ್ಲರ್ ಪಾಠವನ್ನು ಅನಿಮೇಷನ್ ವಿಡಿಯೋ ಮೂಲಕ ಕನ್ನಡದಲ್ಲಿ ಅರ್ಥ ವಿವರಣೆಯನ್ನು ತಿಳಿದುಕೊಳ್ಳೋಣ. ಯೂನಿಟ್ 5 ಹೆಲೆನ್ ಕೆಲ್ಲರ್. ಇಟ್ ವಾಸ್ ದ ಸಮ್ಮರ್ ಆಫ್ 1880. ಅಂದ್ರೆ ಇದು 1880ರ ಬೇಸಿಗೆಯಾಗಿತ್ತು. A healthy baby girl was born in a small town in Alabama. ಅಲಬಮಾದ ಸಣ್ಣ ಪಟ್ಟಣದಲ್ಲಿ ಆರೋಗ್ಯವಂತ ಹೆಣ್ಣು ಮಗು ಜನಿಸಿದಳು. Her parents loved her dearly and named her Helen Keller. ಆಕೆಯ ಪೋಷಕರು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಹೆಲೆನ್ ಕೆಲ್ಲರ್ ಎಂದು ಹೆಸರಿಟ್ಟರು. But one day the baby became ill and day after day her fever stayed high. ಆದರೆ ಒಂದು ದಿನ ಮಗುವಿಗೆ ಅನಾರೋಗ್ಯ ತುಂಬಾ ಬಂದಿತು ಮತ್ತು ದಿನದಿಂದ ದಿನಕ್ಕೆ ಅವಳ ಜ್ವರ ಹೆಚ್ಚಾಯ್ತಾ ಹೋಯಿತು. Everyone in the family tried to help her to get better. ಹೆಲೆನ್ ಕೆಲ್ಲರ್ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅವಳು ಹುಷಾರಾಗ್ಲಿ ಅಂತ ತುಂಬಾ ಪ್ರಯತ್ನ ಪಟ್ಟರು. ಅವಳು ಬೇಗ ಗುಣ ಆಗ್ಲಿ ಅಂತ ತುಂಬಾ ಹೆಲ್ಪ್ ಮಾಡಿದ್ರು. ಬಟ್ ಆಲ್ ದೇ ಕುಡ್ ಸೇ ವಾಸ್, ಆದರೆ ಅವರು ಹೇಳಲು ಸಾಧ್ಯವಾಯಿತು, ದೇರ್ ಈಸ್ ನಥಿಂಗ್ ಮೋರ್ ವಿ ಕ್ಯಾನ್ ಡೂ, ದ ಬೇಬಿ ಮೇ ನಾಟ್ ಲೀವ್. ಇನ್ನು ನಾವು ಮಾಡಲು ಏನೂ ಇಲ್ಲ, ಮಗು ಬದುಕದೇ ಇರಬಹುದು. ನಾವೆಲ್ಲ ಇಷ್ಟು ಪ್ರಯತ್ನ ಪಡ್ತಾ ಇದೀವಿ, ಈ ಮಗು ಇನ್ನ ಬದುಕದೇ ಇಲ್ಲ ಅಂತ ಹೇಳಿದ್ರು. Helen lived, but she was not the same after her illness. Illness ಅಂದ್ರೆ ಅನಾರೋಗ್ಯ. ಏನೋ ಒಂದು ಅದ್ಭುತವಾಗಿ ಹೆಲೆನ್ ಬದುಕ್ಬಿಟ್ಲು. ಆದ್ರೆ ಅವಳಿಗೆ ಜ್ವರ ಬರೋಕ್ಕಿಂತ ಮುಂಚೆ ಅವಳೆಷ್ಟು ಹೆಲ್ತಿಯಿಂದ ಇದ್ಲು. ಆದ್ರೆ ಜ್ವರ ರಿಕವರ್ಡ್ ಆದ್ಮೇಲೆ ಅವಳು ಆ ಥರ ಇರಲಿಲ್ಲ. Something is very wrong, her mother said. ಏನೋ ತುಂಬಾ ತಪ್ಪಾಗಿದೆ ಅಂತ ಹೆಲೆನ್ ಕೆಲ್ಲರ್ ತಾಯಿ ಹೇಳ್ತಾರೆ. At last they found out what was wrong. The child could not see or hear. ಕೊನೆಗೆ ಅವರು ಏನ್ ತಪ್ಪಾಗಿದೆ ಅಂತ ಕಂಡುಹಿಡಿದ್ರು. ಹೆಲೆನ್ ಕೆಲ್ಲರ್ಗೆ ನೋಡಲು ಮತ್ತೆ ಕೇಳಲು ಸಾಧ್ಯವಾಗಲ್ಲ ಅಂತ ಅವರಿಗೆ ಗೊತ್ತಾಯ್ತು. The baby grew into a little girl. Her parents felt sorry for her. ಹೆಲೆನ್ ಕೆಲ್ಲರ್ ಚಿಕ್ಕ ಹುಡುಗಿಯಾಗಿ ಬೆಳೆದ್ಲು. ಹೆಲೆನ್ ಕೆಲ್ಲರ್ಗೆ ಕಣ್ ಕಾಣಿಸೋದಿಲ್ಲ ಮತ್ತೆ ಕಿವಿ ಕೇಳಿಸೋದಿಲ್ಲ ಅನ್ನೋ ಕಾರಣಕ್ಕೆ ಹೆಲೆನ್ ಕೆಲ್ಲರ್ ಪೇರೆಂಟ್ಸ್ ಅವಳಿಗೆ ಅನುಕಂಪ ತೋರಿಸ್ತಾ ಇದ್ರು. ಹೆಲೆನ್ ಆಫನ್ ಕ್ರೈಡ್ ಅಂಡ್ ಹೆಲ್ಡ್ ಆನ್ ಟು ಹರ್ ಮದರ್. ಹೆಲೆನ್ ಕೆಲ್ಲರ್ ಅವಾಗವಾಗ ಅವರ ಅಮ್ಮನ್ನ ಇಟ್ಕೊಂಡು ಅಳ್ತಾ ಇದ್ಲು. Give the poor child what she wants, her father would say. ಅವಳು ಅಳೋದನ್ನ ನೋಡಿ ಹೆಲೆನ್ ಕೆಲ್ಲರ್ ತಂದೆ ಬಡ ಮಗುವಿಗೆ ಏನು ಬೇಕು ಅದನ್ನು ಕೊಡು ಅಂತ ಹೇಳ್ತಾ ಇದ್ರು. Though Helen could not hear or see, she was a bright little girl. ಹೆಲೆನ್ ಕೆಲ್ಲರ್ಗೆ ಕಣ್ ಕಾಣಿಸ್ತಾ ಇರ್ಲಿಲ್ಲ ಮತ್ತೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ಆದ್ರೂ ಅವಳು ಬ್ರೈಟ್ ಲಿಟಲ್ ಗರ್ಲ್ ಆಗಿದ್ಲು. ಅಂದ್ರೆ ಅವಳು ಪ್ರಕಾಶಮಾನವಾದ ಪುಟ್ಟ ಹುಡುಗಿಯಾಗಿದ್ದಳು. Some people thought Helen could not learn anything. ಕೆಲವರು ತಿಳ್ಕೊಂಡಿದ್ರು ಹೆಲೆನ್ ಏನು ಕಲಿಯಲು ಸಾಧ್ಯವಿಲ್ಲ ಅಂತ. Her mother did not agree. Helen is very smart. ಆದ್ರೆ ಹೆಲೆನ್ ಕೆಲ್ಲರ್ ತಾಯಿ ಅದನ್ನ ಒಪ್ಲಿಲ್ಲ. ನನ್ನ ಮಗಳು ತುಂಬಾ ಬುದ್ಧಿವಂತೆ ಅಂತ ಹೇಳಿದ್ರು. She said and added, the problem is, how can we reach her? She is locked up inside herself. ಅಂದ್ರೆ ಹೆಲೆನ್ ಕೆಲ್ಲರ್ ತಾಯಿ ಹೇಳಿದ್ಲು ಮತ್ತೆ ಸೇರಿಸಿದ್ಲು. ಸಮಸ್ಯೆ ಏನೆಂದರೆ ಅವಳು ತನ್ನೊಳಗೆ ಲಾಕ್ ಆಗಿದ್ದಾಳೆ. ನಾವು ಅವಳನ್ನ ಹೇಗೆ ತಲುಪಬಹುದು ಅಂತ ಹೆಲೆನ್ ಕೆಲ್ಲರ್ ತಾಯಿ ಹೇಳ್ತಾಳೆ. Helen began to grow wild. ಹೆಲೆನ್ ಕಾಡಿನ ತರ ಬೆಳೆಯಲು ಪ್ರಾರಂಭಿಸಿದ್ಲು. She would not let anyone comb her hair.
ಹೆಲೆನ್ ಕೆಲ್ಲರ್ ಕೂದಲು ಬಾಚೋದಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಹರ್ ಕ್ಲೋಥಸ್ ವರ್ ಆಲ್ವೇಸ್ ಡರ್ಟಿ. ಅವಳ ಬಟ್ಟೆ ಯಾವಾಗಲೂ ಕೊಳಕಾಗಿರ್ತಿತ್ತು. ಶಿ ವಾಸ್ ಆಫನ್ ಆಂಗ್ರಿ. ಅವಳು ಅವಾಗವಾಗ ಕೋಪ ಮಾಡ್ಕೊಳ್ತಿದ್ಲು. ಯಾರು? ಹೆಲೆನ್ ಕೆಲ್ಲರ್. Sometimes she even lay on the floor and kicked her feet. ಕೆಲವು ಸಲ ನೆಲದ ಮೇಲೆ ಬಿದ್ದು ಒದ್ದಾಡಳು. ಅಂದ್ರೆ ಕೆಲವೊಮ್ಮೆ ನೆಲದ ಮೇಲೆ ಮಲಗಿ ಕಾಲು ಒದೆಯುತ್ತಿದ್ದಳು. Her parents thought that they should find a teacher for her. ಹೆಲೆನ್ ಕೆಲ್ಲರ್ ಪೇರೆಂಟ್ಸ್ ಯೋಚನೆ ಮಾಡಿದ್ರು, ಅವಳಿಗೆ ಪಾಠ ಹೇಳ್ಕೊಡಕ್ಕೆ ಒಬ್ರು ಟೀಚರ್ನ ಹುಡುಕ್ಬೇಕು ಅಂತ. ಮಿಸ್ ಸುಲಿವಾನ್, ಎ ಯಂಗ್ ಟೀಚರ್, ಅಗ್ರೀಡ್ ಟು ಹೆಲ್ಪ್ ಹೆಲೆನ್ ಟು ಲರ್ನ್ ಟು ಸಿ ದ ವರ್ಲ್ಡ್. ಮಿಸ್ ಸುಲಿವಾನ್ ಯುವ ಶಿಕ್ಷಕಿ ಹೆಲೆನ್ಗೆ ಜಗತ್ತನ್ನು ನೋಡಲು ಕಲಿಯಲು ಸಹಾಯ ಮಾಡಲು ಒಪ್ಪಿಕೊಂಡರು. ಮಿಸ್ ಸುಲಿವಾನ್ ಗೇವ್ ಹೆಲೆನ್ ಎ ಡಾಲ್. DOLL ಸ್ಪೆಲ್ಸ್ ಡಾಲ್. ಮಿಸ್ ಸುಲಿವಾನ್ ಹೆಲೆನ್ಗೆ ಗೊಂಬೆಯನ್ನು ಕೊಟ್ಟಳು. ಗೊಂಬೆನ ಹೆಲೆನ್ ಕೈಗೆ ಕೊಟ್ಬಿಟ್ಟು DOLL ಅಂತ ಹೇಳ್ತಾಳೆ. ಅಂದ್ರೆ ಇದು ಡಾಲ್ ಅಂತ ಹೇಳ್ಕೊಡ್ತಾಳೆ. She spelled the word with her fingers into Helen's hand. ಅವಳು ತನ್ನ ಬೆರಳುಗಳಿಂದ ಹೆಲೆನ್ ಕೈಯಲ್ಲಿ ಪದವನ್ನು ಉಚ್ಚರಿಸಿದಳು. ಅಂದ್ರೆ ಹೆಲೆನ್ ಕೈಲಿ ಪದನ ಹೇಳ್ಸಿದ್ಲು. She made the letters with special and scenes. ಅವಳು ಈ ಅಕ್ಷರವನ್ನು ತನ್ನ ಬೆರಳುಗಳ ಸಹಾಯದಿಂದ ಮಾಡಿದ್ಲು. Helen copied her teacher and spelled DOLL too. ಹೆಲೆನ್ ತನ್ನ ಟೀಚರ್ ಹೇಗೆ ಹೇಳ್ಕೊಟ್ರು ಹಾಗೆ ಅವಳು ಮಾಡಿದ್ಲು. ಅಂದ್ರೆ ತನ್ನ ಟೀಚರ್ನ ಕಾಪಿ ಮಾಡಿದ್ಲು. But she did not understand what she was doing. ಮಿಸ್ ಸುಲಿವಾನ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೆಲೆನ್ ಕೆಲ್ಲರ್ಗೆ ಅರ್ಥನೇ ಆಗ್ಲಿಲ್ಲ. ಹೆಲೆನ್ liked ಮಿಸ್ ಸುಲಿವಾನ್. She was sweet but kind. ಹೆಲೆನ್ ಕೆಲ್ಲರ್ ಮಿಸ್ ಸುಲಿವಾನ್ನ ತುಂಬಾನೇ ಇಷ್ಟಪಡ್ತಾ ಇದ್ಲು. ಮಿಸ್ ಸುಲಿವಾನ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಆದ್ರೆ ಕರುಣಾಮಯಿ ಆಗಿದ್ರು. ಕೈಂಡ್ ಅಂದ್ರೆ ಕರುಣಾಮಯಿ. She spelled a lot of words for Helen on her hand day and night to make Helen understand. ಹೆಲೆನ್ಗೆ ಅರ್ಥವಾಗುವಂತೆ ಹಗಲು ರಾತ್ರಿ ಹೆಲೆನ್ಗೆ ಸಾಕಷ್ಟು ಪದಗಳನ್ನು ಹೇಳಿಕೊಟ್ಟರು. One day her teacher made Helen put her hand into running water. ಒಂದು ದಿನ ಮಿಸ್ ಸುಲಿವಾನ್ ಹೆಲೆನ್ ತನ್ನ ಕೈಯನ್ನು ಹರಿಯುವ ನೀರಿನಲ್ಲಿ ಹಾಕುವಂತೆ ಮಾಡಿದರು. Then she spelled water. ಆಗ ಮಿಸ್ ಸುಲಿವಾನ್ ವಾಟರ್ ಅಂತ ಹೇಳ್ತಾರೆ. Suddenly Helen understood that water meant something wet running over her hand. ಇದ್ದಕ್ಕಿದ್ದಂತೆ ಹೆಲೆನ್ಗೆ ವಾಟರ್ ಎಂದರೆ ಒದ್ದೆಯಾದ ಏನೋ ಎಂದು ಅರ್ಥವಾಯಿತು. ಅವಳಿಗೆ ಆ ಮಾತು ಅರ್ಥವಾಯಿತು. ಅಂದ್ರೆ ಹೆಲೆನ್ ಕೆಲ್ಲರ್ಗೆ ಸಡನ್ ಆಗಿ ಅದು ವಾಟರ್ ಅಂತ ಅರ್ಥ ಆಗ್ಬಿಡ್ತು. ವಾಟರ್ ಅಂದ್ರೆ ಒದ್ದೆಯಾಗುವುದು ಅಂತ ಗೊತ್ತಾಯ್ತು. She understood that words were the most important things in the world. ಅವಳಿಗೆ ಆ ಮಾತು ಅರ್ಥವಾಯಿತು. ಪ್ರಪಂಚದ ಅತ್ಯಂತ ಪ್ರಮುಖ ವಿಷಯಗಳಾಗಿದ್ದವು. Words would tell her everything she wanted to know. ಅವಳು ಏನನ್ನ ತಿಳ್ಕೋಬೇಕು ಅಂತ ಅಂದ್ಕೊಂತಾಳೋ ಅದೆಲ್ಲವನ್ನು ಪದಗಳು ಹೇಳುತ್ತವೆ. ಯಾಕಂದ್ರೆ ಅವಳಿಗೆ ಕಿವಿ ಕೇಳೋದಿಲ್ಲ ಮತ್ತೆ ಕಣ್ಣು ಕಾಣೋದಿಲ್ಲ. ಅದಕ್ಕೆ ಅವಳಿಗೆ ಎಲ್ಲಾದು ಪದಗಳಿಂದ ಅರ್ಥ ಆಗ್ಬೇಕು. ಓಕೆ, ಇಷ್ಟು ಈ ಪಾಠದ ಅರ್ಥ. ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. Thank you for the watching. Subscribe my channel Paಠ್ಯ ಪುಸ್ತಕ.